ಅನಿಲ್ ಜೆರಾಲ್ಡ್ ಲೋಬೋ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇನಿಷಿಯಲ್ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಆದರೆ ಸಂಪೂರ್ಣವಾಗಿ ಇದರ ವಿಚಾರ ಗೊತ್ತಾಗೋದು ಯಾವಾಗ? ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ. ಮಾನ್ಯ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನ, ಅದು ಎನ್ಕ್ವೈರಿ ಆಗಬೇಕು, ಅದು ವಿಚಾರ ಸತ್ಯತೆ ಗೊತ್ತಾಗಬೇಕು. ಮತ್ತು ಶಾಲೆಯಲ್ಲಿ ಆ ಟೀಚರ್ ತಪ್ಪು ಮಾಡಿದಾರ, ಅದು ಗೊತ್ತಾಗಬೇಕು. ಸಸ್ಪೆಂಡ್ ಆಗಿದೆ, ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ. ಯಾತಕ್ಕಾಗಿದೆ ಅಂತ ಹೇಳಿ ಇಲ್ಲಿ ಒತ್ತಡ ಹಾಕಿ ನಾನು ಅದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು. ಯಾಕೆಂದರೆ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ನಾನೇ ಏನು ಹೇಳಿಕೆಗಳು ಕೊಡೋಕೆ ಹೋಗೋದಿಲ್ಲ. ಆದ್ರಿಂದ ಆ ಸಸ್ಪೆಂಡ್ ಆಗಿದ್ರೂ ಕೂಡ ಆ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಒಂದು ವೇಳೆ ತಾವು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನೆ, ಐ ಡೋಂಟ್ ಕೇರ್ ಅಬೌಟ್ ಹಿಮ್, ಐ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್. ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ ಹೋಗ್ತೀರ? ಸ್ವಲ್ಪ ಕೇಳಿ. ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರಬೇಕು. ಆದ್ರಿಂದ ಕಂಪ್ಲೇಂಟ್, ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ. ಅದನ್ನ ನಾವು ಇಲ್ಲಿ ಅವರು ನಾನು ಇರಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ, ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇಬ್ಬರನ್ನು ಎರಡೂ ಕಡೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅಲ್ಲೆಲ್ಲ ಮುಂದುವರಿಸಿ. ನೀವು ಮಾತಾಡುವ ವೇಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಮಾತಾಡಕ್ ಹೋಗ್ಬೇಡಿ. ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಎಂಕ್ವೈರಿ ಮಾಡಿ ಹೇಳಿದಿರಿ. ಯಾವುದೇ ಗೃಹ ಸಚಿವರು ಈ ತರ ನಿಮ್ಮ ಹೇಳಿಕೆ ಬಗ್ಗೆ ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನಿಮ್ಮ ಹೇಳಿಕೆ ಬಗ್ಗೆ ಮಾತಾಡಬೇಡಿ. ನಾನು ಹೇಳಿಕೆನೂ ಕೂಡ ಸತ್ಯ ಇರ್ಲಿಕ್ಕಿಲ್ಲ, ಅದು ಎಂಕ್ವೈರಿ ಆಗ್ಬೇಕಂದ್ರೆ ಅರ್ಥ ಏನ್ ಸರ್? ಅಲ್ಲಲ್ಲ, ನೀವು ಹೇಳ್ತಾ ಇದ್ದೀನಿ ಅಂದ್ರೆ ತನಿಖೆ ಆದ್ರೆ ಸತ್ಯಾಸತ್ಯತೆ ಬರುತ್ತಲ್ಲ. ತನಿಖೆ ಆದ್ರೆ ನೀವು ಐ ಕೆನಾಟ್ ಕನ್ಕ್ಲೂಷನ್ಸ್. ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ಅಲ್ಲ ಪರಮೇಶ್ವರ್ರೆ, ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ನೀವು ಫೇರ್ ಆಗಿ ಅಲ್ಲಿ ಇಲ್ಲ ಅಂತ ನೀವು ಹೇಳಿದಿರಿ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡಿದ್ದೇವೆ. ಡೋಂಟ್ ಟೇಕ್ ಇಟ್ ಅವೇ. ನಾನು ಹೇಳಿದ್ದನ್ನು ಸತ್ಯ ಇರ್ಲಿಕ್ಕಿಲ್ಲ, ಎಂಕ್ವೈರಿ ಮಾಡಿ ಅಂದ್ರೆ ಅರ್ಥ ಏನು? ಮತ್ತೆ ಯಾರು ಎಲ್ಲಿವರೆಗೂ ಹೋಗುತ್ತೆ? ಒಬ್ಬ ಗೃಹ ಸಚಿವರು ಹೇಳಿಕೆನೆ ಈ ತರ ನೀವು ಮಾತಾಡ್ಬಿಟ್ರೆ ಈ ಸದನದಲ್ಲಿ ಯಾರು ನಂಬೋದು? ಅಲ್ಲ, ಆ ಅರ್ಥದಲ್ಲಿ ಗೊತ್ತಾಗಬೇಕು ಅಂತ ಅಲ್ಲ, ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು. ನೀವು ಹಂಗೆ ಹೇಳ್ಬೇಡ, ದಯವಿಟ್ಟು ಹಂಗೆ ಹೇಳ್ಬೇಡಿ. Truth should come out. You should. ಅಧಿಕಾರಿ ತಪ್ಪು ಮಾಡಿದ್ದಾನೆ. Sir, you should stand by your statement. Yes, of course I stand by. You are a home minister. You should stand by your statement. ನಾನು ಬದಲಾವಣೆ ಮಾಡ್ಕೊಂಡಿಲ್ಲ. I stand by. ಇದು ಬಿಡಿ ಪರವಾಗಿಲ್ಲ. ಅಲ್ಲ ಅಧ್ಯಕ್ಷರೇ, ಲೋಬೋ ಯಾರು ಕಂಪ್ಲೇಂಟ್ ಕೊಟ್ಟಾವ? ಆ ಸಾಕ್ಷಿಯ ಸಂಬಂಧ ಸಂಬಂಧ ಇಲ್ಲಲ್ಲ. ಹೋಮ್ ಮಿನಿಸ್ಟರ್ ನೀವು ಕೂತ್ಕೊಳ್ಳಿಲ್ಲ. ಇನ್ನೊಂದು ಮಾನ್ಯ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ನನಗೆ ಅವ್ರ ಬಗ್ಗೆ ಬಹಳ ಸ್ನೇಹನೂ ಇದೆ. ಎಸ್, ಹಂಗೆ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಹ್ಯಾಂಡಲ್ನಲ್ಲಿ. ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ. ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ. ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು, ಬಳೆ ಹಾಕಲು, ತಿಲಕ ಹಾಕಲು, ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಹೂಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ. ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ತೀವ್ರ ಹೋರಾಟ ಅನಿವಾರ್ಯ. ಇದು ಏನ್ ಮೆಸೇಜ್ ಕೊಡುತ್ತೆ?
ಯಾರಿಗೆ ಎದುರಿಸ್ತಾ ಇದ್ರಿ ನೀವು? ನಾನ್ಸೆನ್ಸ್. ಸಮಾಜ ಕೆಲಸ ಇದು ಗೊತ್ತಿದೆ ನಾವೇನ್ ದಿನ ಮಾಡ್ಲಿಲ್ಲ ಅದನ್ನ. ಅಸೆಂಬ್ಲಿ ಅಲ್ರಿ ಇದು. ನಮ್ಮ ಏನ್ ಮಾಡ್ತಾರೆ ಒಂದು ಸದನದಲ್ಲಿ ನಮ್ಮೆಲ್ಲರ ಭಾವನೆಗಳು ಒಟ್ಟಿಗೆ ಆಡ್ತಾ ಇದ್ವಿ. ಇದು ಸುನಿಲ್ ಅವರೇ ಹೋಮ್ ಮಿನಿಸ್ಟರ್ ಸಂವಿಧಾನ ಸರ್ಕಾರ ನಡೀತಾ ಇರೋದು. ಸಂವಿಧಾನ ಸರ್ಕಾರ ನಡೀತಾ ಇರೋದು. ನಾವು ಸಂವಿಧಾನ ಎಲ್ಲರೂ ಬೆಂಕಿ ಹಚ್ಚತಕ್ಕಂಥ ನೋಡಿ ಕಂಪ್ಲೇಂಟ್ ಕಾಪಿದು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ ನೀವು ಜಾರ್ಜ್ ಅವರು ವಿನಂತಿ ಮಾಡ್ಕೊತಾ ಇದ್ದಾರೆ. 2 ನಿಮಿಷ ಮಾತಾಡ್ತೀನಿ ಅಂತ. ಪರಮೇಶ್ವರ ನೋಡಿ ನಾವೇನು ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಕೂತ್ಕೊಳ್ಳಿ ಎಲ್ಲರೂ. ಈ ಹೇಳಿಕೆ ಒಪ್ಕೊಳ್ತೀರಾ ನೀವು? ಈ ಕ್ರಿಶ್ಚಿಯನ್ ಸಮರ್ಥನೆ ಮಾಡ್ತೀರಾ? ಹೌದು ಹೌದು ನಾಳೆ ಮುಂಜಾನೆ 10:15ಗೆ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.